ನಿನ್ನೆ ದಬಾಸ್ಪೇಟೆಯ ಬಳಿ ಒಂದು ಘಟನೆ ನಡೆಯಿತು. ಈ ಘಟನೆಯಲ್ಲಿ ಚಿತ್ರಣ ಸ್ಪಷ್ಟವಾಗಿ ಕಾಣಿಸಕ್ಕೆ ಶುರುವಾದಾಗ ಗೊತ್ತಾಗಿದ್ದು, ಓಹೋ, ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರು, ಅವರ ಕಾರು ಚಾಲಕ, ಅವರ ಗನ್ಮ್ಯಾನ್ ಏನಾಯ್ತಿರ್ಲಿ ಅಂತ ಅನ್ನುವಷ್ಟರಲ್ಲಿ ಗೊತ್ತಾಗಿದ್ದು ಓವರ್ಟೇಕ್ ವಿಚಾರದಲ್ಲಿ ಏನೋ ಗಲಾಟೆ ಆಗಿತ್ತು, ಹೋಗಿ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿ. ಫೈನಲಿ ಇವತ್ತೊಂದಿಷ್ಟು ಬೆಳವಣಿಗೆಗಳಾಯಿತು. ಕೋರ್ಟಿಗೂ ಹಾಜರುಪಡಿಸಿದರು, ಬೇಲು ಕೂಡ ಸಿಕ್ತು. ಏನಾಯಿತು ಬೆಳವಣಿಗೆ ನೋಡಿ ಸ್ಟೋರಿಯನ್ನು. ಅನಂತಕುಮಾರ್ ಹೆಗಡೆ ಬೆಂಬಲಿಗರ ಗೂಂಡಾವರ್ತನೆ, ಮಾಜಿ ಸಂಸದರ ಕಾರು ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ, ಮಹಿಳೆ ಮೇಲೆ ಕೈ ಮಾಡಿದ್ರ ಅನಂತಕುಮಾರ್ ಹೆಗಡೆ, ಕೈಯಲ್ಲಿ ಗನ್ನು. ಮತ್ತೊಂದೆಡೆ ಕಾರು ಚಾಲಕನಿಗೆ ಮನಸೋ ಇಚ್ಛೆ ಹಲ್ಲೆ, ಹೆಂಗಸರು ಬೇಡಿಕೊಂಡ್ರು ಕರುಣೆ ತೋರದೆ ಥಳಿತ. ಇದು ಯಾರೋ ಪುಡಿ ರೌಡಿಗಳ ಕೆಲಸ ಅಲ್ಲ, ಅಸಲಿಗೆ ಇದು ಜನಪ್ರತಿನಿಧಿಯಾಗಿದ್ದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಬಲಿಗರ ಗೂಂಡಾವರ್ತನೆ. ಎಸ್, ಇದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರು ಓವರ್ಟೇಕ್ ಮಾಡಿದ್ದಕ್ಕೆ ಕಾರು ಚಾಲಕನಿಗೆ ಥಳಿಸಿರೋದು. ಈ ಘಟನೆ ನಡೆದಿರೋದು ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ. ಇನೋವಾ ಕಾರಿನಲ್ಲಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಗಳೂರು ಕಡೆ ಬರ್ತಿದ್ರು. ಈ ವೇಳೆ ಮತ್ತೊಂದು ಕಾರು ಅನಂತ್ ಹೆಗಡೆ ಕಾರನ್ನ ಓವರ್ಟೇಕ್ ಮಾಡಿದೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನ್ ಹಾಗೂ ಚಾಲಕ ಕಾರನ್ನ ಅಡ್ಡಗಟ್ಟಿ ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಂತ ಇದೀಗ ದೂರು ದಾಖಲಾಗಿದೆ. ಲೆಫ್ಟ್ ಸೈಡ್ ಇಂದ ಬಂದು ಯಾರು ನೋಡಿದ್ರ, ನಾನು ಗ್ಲಾಸ್ ಅವ್ನು ಗ್ಲಾಸ್ ಇಡ್ತಾವ, ನಾನು ಗ್ಲಾಸ್ ಇಡ್ದು ಏನಣ್ಣ ಅಂತ ಹೇಳಿದ, ಸೈಡಲ್ಲಿ ಹಾಕೋ ಅಂತ ಹೇಳ್ದ, ಏನೋ ಸೈಡಲ್ಲಿ ನಿಲ್ಸು ಅಂತ ಹೇಳ್ತಾರ ಅಂತ ನಾನು ಸೈಡ್ ನಿಲ್ಸಿದಷ್ಟೇ. ಕೆಳಗಡೆ ಇಳಿಯಕ್ಕೆ ಕೊಡ್ತಾ ಇಲ್ಲ. ಬಂದಿದೆ ಒಂದು ಬಾಡಿ ಗಾರ್ಡು, ಅವರು ಅನಂತ್ ಸಿಂಗ್ ಅವರು ಬಂದ್ಬಿಟ್ಟು ಇದು ಪಂಚ್ ತಗೊಂಡು ಹೊಡೆದ್ರು. ನಾನು ಏನ್ ಹೊಡಿತಾರ ಅಂತ ಕೆಳಗಡೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಗನ್ ಎತ್ಕೊಂಡವನ ಮಾತಿದ್ರೆ ಗನ್ ಎತ್ಕೊಂಡು ಗನ್ನಿಂದ ಗೊತ್ತಾನ ಸಾಬ್ರು ನಮ್ಮ ಮಕ್ಕಳು ಕೂತಿರೋದು ಹೊರಗಡೆ ಹೊಡೀರಿ ಅಂತ ಹೇಳ್ತಾವ. ಏನಂತ ನಾನು ಕೇಳಲಿಲ್ಲ. ಆಯ್ತೇನೋ ಕೇಳ್ತಾರ ಅಂತ ನಾನು ಹಿಡಿದು ಬಿಟ್ಟೆ ನಾನು ಕೇಳಿದೆ ಅಷ್ಟೇ. ಏನ್ ಆಯ್ತು ಅಂತ ನಾನು ಕೇಳ್ತಾ ಇಲ್ಲ. ಅವ್ರು ಡಿಪಾರ್ಟ್ಮೆಂಟ್ ಅವ್ರ ಬಂದಿದೆ ಪಂಚ್ನಲ್ಲಿ ಹೊಡೆದ. ಆ ಸೈಡು ಲಾರಿ ಬರ್ತಾ ಇತ್ತು, ನಮ್ಮ ಕಾರು ಮುಂದೆ ಬರ್ತಾ ಇತ್ತು. ಇವ್ರು ಯಾರೋ ಕಾರ್ ತಗೊಂಡ್ ಬಂದು ಇವ್ರು ಯಾರೋ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಅವರು ಕುಡ್ದಿದ್ರು ಏನೋ, ಕಣ್ಣೆಲ್ಲ ಕೆಂಪಾಗಿತ್ತು ಸರ್ ಅವ್ರದ್ದು. ಅವ್ರು ಬರ್ತಾ ನಮ್ಮ ಕಾರಿಗೆ ಟಚ್ ಹಾಕಕ್ ಬಂತು. ಇನ್ನು ನಮ್ಮ ಮಗ ಏನ್ ಹೇಳ್ದ, ಸೈಡ್ಗೆ ಹೋಗಿ ಸರ್ ಅಂತ. ಇಷ್ಟೇ ಮಾತು ಸರ್. ಇಲ್ಲ ಅವರು ಓವರ್ಟೇಕು ಮಾಡಲಿಲ್ಲ, ಇಲ್ಲ ಅವ್ರು ಟಚ್ಚು ಆಗಲಿಲ್ಲ ಗಾಡಿ, ಯಾರ್ದು ಏನು ತಪ್ಪಿಲ್ಲ. ನಮ್ಮ ಮಕ್ಳು ಏನು ಮಾಡಿ ಏನೋ ನಿಲ್ಸೋ ಕಾರ್ ಅಂದ್ರಲ್ಲ, ನಮ್ಮ ಮಕ್ಕಳು ನಿಲ್ಸಿದ್ರು ಸರ್. ಕಾರ್ ನಿಲ್ಸಿದ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾನೆ, ಚಿಕ್ಕ ಮಗನಿಗೆ ಬಂದಿದ್ದೆ 4 ಜನ ಸೇರ್ಕೊಂಡು ಹೊಡೆದ್ಬಿಟ್ರು. 3 ಬಾಯಿ ರಕ್ತ ಕೆಳಗಡೆ ಬಿದ್ದದ್ರು. ಗಲಾಟೆ ಆಗುತ್ತಿದ್ದಂತೆ ಗನ್ ತೆಗೆದಿದ್ದ ಗನ್ಮ್ಯಾನ್, ಪೊಲೀಸರ ಎದುರೇ ಡ್ರೈವರ್ ಗನ್ಮ್ಯಾನ್ ತಪ್ಪೊಪ್ಪಿಗೆ. ಇಷ್ಟೇ ಅಲ್ಲದೆ ಗಲಾಟೆ ಆಗುತ್ತಿದ್ದಂತೆ ಗನ್ಮ್ಯಾನ್ ಶ್ರೀಧರ್ ಗನ್ ತೆಗೆದಿದ್ದಾನೆ. ಗಲಾಟೆ ವೇಳೆ ಗನ್ ಹಿಡಿದುಕೊಂಡು ಓಡಾಡಿದ್ದಾನೆ. ಈ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆ ನೀಡಿರುವ ಶ್ರೀಧರ್, ಅನಂತ್ ಕುಮಾರ್ ಹೆಗಡೆಗೆ ಥ್ರೆಟನಿಂಗ್ ಇರುವ ಹಿನ್ನೆಲೆ ಸೇಫ್ಟಿ ಹಾಗೂ ರಕ್ಷಣೆಗೋಸ್ಕರ ಗನ್ ತೆಗೆದಿರುವುದಾಗಿ ಹೇಳಿದ್ದಾರೆ. ಇನ್ನು ನೆಲಮಂಗಲ ಗ್ರಾಮಾಂತರ ಠಾಣಾ ಡಿವೈಎಸ್ಪಿ ಕಚೇರಿಯಲ್ಲಿ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ ಅನಂತ್ ಕುಮಾರ್ ಹೆಗಡೆ ವಿಚಾರಣೆ ನಡೆಸಲಾಗಿದೆ. ಹಿಂದಿನಿಂದ ಬಂದ ಇನೋವಾ ಕಾರು ಓವರ್ಟೇಕ್ ಮಾಡಿದ್ದರು. ಓವರ್ಟೇಕ್ ವೇಳೆ ಕಾರಿಗೆ ಟಚ್ ಆಗುವ ಸಂದರ್ಭದಲ್ಲಿ ಡ್ರೈವರ್ ಕೇಳಿದ್ದಾನೆ. ಅವರು ಕೂಡ ಬೈದಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ ಅಂತ ಅನಂತ್ ಕುಮಾರ್ ಹೇಳಿದ್ದಾರೆ. ಇನ್ನು ಘಟನೆ ಸಂಬಂಧ ಹಲ್ಲೆ ಮಾಡಿರೋದಾಗಿ ಡ್ರೈವರ್ ಹಾಗೂ ಗನ್ಮ್ಯಾನ್ ಒಪ್ಪಿಕೊಂಡಿದ್ದಾರೆ. ಪ್ರಕರಣದಲ್ಲಿ A1 ಅನಂತ್ ಕುಮಾರ್ ಹೆಗಡೆ, ಮಾಜಿ ಸಂಸದರಿಂದಲೂ ಹಲ್ಲೆ ಆರೋಪ, ವಿಚಾರಣೆಗೆ ನೋಟಿಸ್ ನೀಡಲು ಸಿದ್ಧತೆ. ಇನ್ನು ನೆಲಮಂಗಲ ರೋಡ್ ರೇಜ್ ಸಂಬಂಧ ದಾಬಸಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅನಂತ್ ಕುಮಾರ್ A1 ಆಗಿದ್ದು ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ. ಆದರೆ A2 ಗನ್ಮ್ಯಾನ್ ಶ್ರೀಧರ್ ಹಾಗೂ A3 ಡ್ರೈವರ್ ಮಹೇಶ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆಗೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಪೊಲೀಸರು ಮುಂದಾಗಿದ್ದಾರೆ. ನೆಲಮಂಗಲ ರೋಡ್ ರೇಂಜ್ ಪ್ರಕರಣದಲ್ಲಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಈಗಾಗಲೇ ದಾಬಸಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. A2 ಮತ್ತೆ A3 ಆಗಿ ಕಾರು ಚಾಲಕ ಮಹೇಶ್ ಹಾಗೂ ಗನ್ಮ್ಯಾನ್ ಶ್ರೀಧರ್ ವಿರುದ್ಧ ಕೂಡ ಈಗ ಪ್ರಕರಣ ದಾಖಲಾಗಿರುವಂತದ್ದು. ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅನಂತ್ ಕುಮಾರ್ ಹೆಗಡೆಯನ್ನ ಬಿಟ್ಟಿರುವಂತಹ ಪೊಲೀಸರು ಗನ್ಮ್ಯಾನ್ ಹಾಗೂ ಕಾರು ಚಾಲಕನ್ನ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ದಾಬಸಪೇಟೆ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನಲ್ಲಿ ಮಾಜಿ ಸಂಸದರ ವಿರುದ್ಧವೇ ಕೆಲವೊಂದು ಗಂಭೀರ ಆರೋಪಗಳು ದಾಖಲಾಗಿವೆ. ಎಫ್ಐಆರ್ನಲ್ಲಿ ಏನೇನು ಉಲ್ಲೇಖ ಮಾಡಲಾಗಿದೆ ಅಂತ ನೋಡೋಣ. ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಆರೋಪವೇನು? CH01 BM 7958 ಕಾರಿನಲ್ಲಿ ನಾನು, ನನ್ನ ತಾಯಿ ಗುಲ್ಮೀರ್ ಉನ್ನೀಸಾ, ತಮ್ಮ ಸಲ್ಮಾನ್ ಖಾನ್, ಮಾವ ಇಲಿಯಾಸ್ ಖಾನ್, ಚಿಕ್ಕಮ್ಮ ಜಮೀನಾ ತಾಜ್ ಹಾಗೂ ಜಮೀನಾರ ಮಗಳಾದ ಸಾನಿಯಾ, ನನ್ನ ಸೋದರತೆ ಜಬೀನಾ ಖಾನ್ನಮ್ಮರವರುಗಳೊಂದಿಗೆ ಮದುವೆ ಮುಗಿಸಿಕೊಂಡು ಮಧ್ಯಾಹ್ನ 3:40ಕ್ಕೆ ತುಮಕೂರು ಬಿಟ್ಟು ವಾಪಸ್ಸು ಹಾಲೇನಹಳ್ಳಿಗೆ ಬರಲು ತುಮಕೂರು ಬೆಂಗಳೂರು NH 48 ರಸ್ತೆ ಹಳೆ ನಿಜಗಲ್ ಬಳಿಯ ಶುತ್ತಾರಿಯಾ ಕಾಲೇಜಿನ ಬಳಿ ಬರುತ್ತಿರುವಾಗ ಸಂಜೆ ಸುಮಾರು 4:30ಕ್ಕೆ ಹಿಂದಿನಿಂದ ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಬಂದ ಕಾರಿನ ಚಾಲಕ
ಮತ್ತು ಅದರಲ್ಲಿದ್ದ 3 ಜನ ಗಂಡಸರು ನನ್ನ ಕಾರಿನ ಎಡಭಾಗಕ್ಕೆ ಬಂದು ಜೋರಾಗಿ ಕೂಗಿಕೊಂಡು ನಿನ್ನ ಕಾರನ್ನ ಸೈಡಿಗೆ ಹಾಕು, ನಾನು ಡಿಪಾರ್ಟ್ಮೆಂಟ್ನವನು ಅಂತ ಹೇಳಿದನು. ನಾನು ಕೂಡಲೇ ಕಾರನ್ನು ಸೈಡಿಗೆ ಹಾಕಿದೆ. ನನ್ನ ಕಾರಿನ ಹತ್ತಿರ ಬಂದು ಗ್ಲಾಸ್ ಇಳಿಸಿ ಎಂದು ಗನ್ಮ್ಯಾನ್ ಎಂದು ಹೇಳಿಕೊಂಡು ಬಂದ ವ್ಯಕ್ತಿ ನನ್ನ ಮುಖಕ್ಕೆ ಮೈ ಕೈಗೆ ಗುದ್ದಿದ್ದ. ಮತ್ತೊಬ್ಬ ವ್ಯಕ್ತಿ ಕಾರಿನಿಂದ ಇಳಿದು ಬಂದು ನನ್ನ ಪಕ್ಕ ಕುಳಿತಿದ್ದ ಸಲ್ಮಾನ್ ಖಾನ್ಗೆ ಕಾರಿನಿಂದ ಹೊರಗೆ ಎಳೆದುಕೊಂಡು ಮುಖಕ್ಕೆ ಮೈಗೆ ಗುದ್ದಿದ. ಕಾರಿನಲ್ಲಿದ್ದ ಅನಂತಕುಮಾರ್ ಹೆಗಡೆ ಕೂಡ ಕಾರಿನಿಂದ ಇಳಿದ್ರು. ನಮ್ಮ ತಾಯಿಯ ಕುತ್ತಿಗೆಗೆ ಕೈ ಹಾಕಿ ಬಟ್ಟೆ ಹಿಡಿದು ಎಳೆದಾಡಿ ಕೈಗಳಿಂದ ತಲೆಗೆ ಹೊಡೆದು ನೆಲಕ್ಕೆ ಬೀಳಿಸಿದ್ರು. ಆತನ ಗನ್ಮ್ಯಾನ್ ಎಂದು ಹೇಳಿಕೊಂಡು ಬಂದ ವ್ಯಕ್ತಿ ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಬಂದು ನಿಮ್ಮನ್ನು ಶೂಟ್ ಮಾಡುತ್ತೀನಿ ಎಂದು ಜೀವ ಬೆದರಿಕೆ ಹಾಕಿದ. ದಾಬಸ್ ಪೊಲೀಸರಿಗೆ ಕೊಟ್ಟಿರೋ ದೂರಿನಲ್ಲಿ ಸೈಫ್ ಖಾನ್ ಈ ರೀತಿ ಹೇಳಿದ್ದಾರೆ. ಆದರೆ ಎಫ್ಐಆರ್ನಲ್ಲಿ ಇಷ್ಟೆಲ್ಲ ದಾಖಲಾದ್ರೂ ಕೂಡ ಅನಂತಕುಮಾರ್ ಹೆಗಡೆ ಹಲ್ಲೆ ಮಾಡಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿ ಅಚ್ಚರಿ ಮೂಡಿಸಿದ್ದಾರೆ. ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ತೊಗೊಂಡಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವ್ರು ಪ್ರೊವೋಕ್ ಮಾಡಿದ್ರ, ಅವರೇ ಹೇಳಿ ಹೊಡೆಸಿದ್ರ, ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತೊಗೋಬೇಕು ಅಂತ ತೊಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು. ಅದರಿಂದ ವೆಯ್ಟ್ ಮಾಡಿ ನೋಡೋಣ. ಮುಂದೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ, FIR ಆದಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ತಾರೆ. ಡಾಬಾಸ್ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಂತಹ ಕಾರ್ ಓವರ್ಟೇಕ್ ಕೇಸ್ ಏನಿದೆ, ಆ ವಿಚಾರದಲ್ಲಿ ಅನಂತಕುಮಾರ್ ಹೆಗಡೆಯವರು ಆ ಮುಸ್ಲಿಂ ಕುಟುಂಬ ಇದ್ದಂತಹ ಕಾರು ಓವರ್ಟೇಕ್ ಮಾಡಿದಾಗ ಅವರು ಕೂಡ ಇಳಿದು ಬಂದು ಹಲ್ಲೆ ಮಾಡಿಲ್ವಾ ಅನ್ನುವಂಥ ವಿಚಾರ ಸ್ವಲ್ಪ ಗೊಂದಲಕಾರಿ. FIRನಲ್ಲಿ ಅನಂತಕುಮಾರ್ ಹೆಗಡೆಯವರು ಕೂಡ ಬಂದು ಹಲ್ಲೆ ಮಾಡಿದ್ರು ಅಂತ ದೂರಲಾಗಿದೆ. ಆದರೆ ಪರಮೇಶ್ವರ್ ಅವರು ಇವತ್ತು ಅನಂತಕುಮಾರ್ ಹೆಗಡೆಯವರು ಹಲ್ಲೆ ಮಾಡಿಲ್ಲ ಅಂತ ಪೊಲೀಸರು ನನಗೆ ಬ್ರೀಫ್ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ನಿನ್ನೆ ಬಿಟ್ಟು ಕಳಿಸಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಪೊಲೀಸರು ಅಂದರೆ ಅನಂತಕುಮಾರ್ ಹೆಗಡೆ ಅವರು ಭಾಗಿಯಾಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಕೂಡ ತನಿಖೆ ಮಾಡ್ತಾರೆ. ಆದರೆ ಸದ್ಯಕ್ಕೆ ಅನಂತಕುಮಾರ್ ಹೆಗಡೆ ಅವರು ಹಲ್ಲೆ ಮಾಡಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅನ್ನುವಂಥ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಗೃಹ ಸಚಿವರ ಈ ಹೇಳಿಕೆ ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಒಟ್ನಲ್ಲಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಾಜಿ ಸಂಸದರು ಹಲ್ಲೆ ಮಾಡಿದ್ರು ಅಥವಾ ಇಲ್ವೋ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.